ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. PC ಎಕ್ಸಾಮ್ಗೆ ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು. PC ಎಕ್ಸಾಮ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಹೊಸದಾಗಿ ಸೇರ್ಪಡೆಗೊಂಡಂತಹ ಹೊಸ ಸಿಲಬಸ್ಸು. ಅದರಲ್ಲೂ KEA ಡಿಪಾರ್ಟ್ಮೆಂಟ್ ನಡೆಸುವಂಥ ಎಕ್ಸಾಮಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಸಿಲಬಸ್ ಕಾಪಿಯಲ್ಲಿ ಇದನ್ನು ಹೊಸದಾಗಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇದನ್ನು ಸ್ಟಡಿ ಮಾಡಲೇಬೇಕು. ಇದರ ಮೇಲೆ ಸುಮಾರು ಕ್ವಶನ್ಸ್ಗಳು ಬರುತ್ತವೆ. ಇಂಪಾರ್ಟೆಂಟ್ ಇದೆ. ಏನೇನು ಒಳಗೊಂಡಿದೆ ಇದು ತುಂಬ ಈಸಿ ಇದೆ. ಇದರಲ್ಲಿ ನೀವು ಎಲ್ಲ ಬಯಾಟ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಕೆಳಗಡೆ ಕ್ವಶನ್ಸನ್ನು ನೋಡಿದರೆ ಅರ್ಥ ಆಗುತ್ತೆ. ಕಂಪ್ಲೀಟಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕೆಳಗಡೆ ತೋರಿಸ್ತೀನಿ. ಬೇಕಾದರೆ ಈ PDF ನಿಮಗೆ ಕಂಪ್ಲೀಟಾಗಿ ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ನನಗಲ್ಲೊಂದು ಮೆಸೇಜ್ ಮಾಡಿ. ಇದು ನೈತಿಕತೆ ಶಿಕ್ಷಣದ PDF ಕಂಪ್ಲೀಟ್ ಟೋಟಲಾಗಿ 70 MCQಸ್ಗಳಿವೆ. ಅಷ್ಟನ್ನು ಓದ್ಕೊಂಡ್ರೆ ಸಾಕು. ಅದೇ ಕ್ವಶನ್ನು ರಿಪೀಟ್ ಆಗುತ್ತೆ, ಇಲ್ಲಾಂದರೆ ಅದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ಗಳು ಬರುತ್ತವೆ. ನೋಡಿ, ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಪತ್ರಿಕೆಯ ಮುಖ್ಯವಾಗಿ ಈ ಕೆಳಗಿನ ವಿಷಯಗಳನ್ನು ಒಳಗೊಂಡಿದೆ. KA ಬಿಡುಗಡೆ ಮಾಡಿದ ಪಠ್ಯ. ಇದರಲ್ಲಿ ಏನೇನು ಒಳಗೊಂಡಿದೆ, ಯಾವ್ಯಾವ ಸಿಲಬಸ್ ಇದೆ ಸ್ವಲ್ಪ ನೋಡೋಣ. ಪಠ್ಯದಲ್ಲಿ ಏನೇನಿದೆ ಸಿಲಬಸ್. ಪೊಲೀಸ್ ಇಲಾಖೆಯಲ್ಲಿ ನೈತಿಕತೆ, ಇದು ಒಂದನೇದು. ಇದ್ರ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಆಲ್ರೆಡಿ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ, ಅದನ್ನು ಕೂಡ ಕ್ವಶನ್ ಹಾಕಿದ್ದೀನಿ. ಏನಪ್ಪ ಅಂದರೆ ಅದೇ ಕ್ವಶನ್ನು ರಿಪೀಟ್ ಆಗ್ಬೋದು, ಇಲ್ಲಾಂದರೆ ಅದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸನ್ನು ಬರಬಹುದು. ಆ ದೃಷ್ಟಿಕೋನದಿಂದ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿರೋದು MCQs ರೂಪದಲ್ಲಿ. ಎರಡನೇದು ಮಾನವ ಹಕ್ಕುಗಳು ಮತ್ತು ಪೊಲೀಸ್ ಜವಾಬ್ದಾರಿ. ಏನು ಇಂಪಾರ್ಟೆಂಟು ಪಬ್ಲಿಕಲ್ಲಿ ಪೊಲೀಸ್ ಜವಾಬ್ದಾರಿ ಏನಿರುತ್ತದೆ, ಮಾನವ ಹಕ್ಕುಗಳು ಯಾವ ರೀತಿ ನೀವು ಜನಗಳ ಜೊತೆ ಯಾವ ರೀತಿ ಬೆರೀಬೇಕು ಅನ್ನೋದು ಆ ಚಾಪ್ಟ್ರಲ್ಲಿದೆ. ಸಾರ್ವಜನಿಕ ಸಂಪರ್ಕ ಮತ್ತು ಸಮುದಾಯ ಪೊಲೀಸಿಂಗ್ ಅಂದರೆ ಸಾರ್ವಜನಿಕರ ಬಗ್ಗೆ ಪೊಲೀಸು ಯಾವ ರೀತಿ ನಡವಳಿಕೆಗಳಿರಬೇಕು ಅದು ಇಂಪಾರ್ಟೆಂಟು. ಭಾವನಾತ್ಮಕ ಬುದ್ಧಿವಂತಿಕೆ ಮತ್ತು ಒತ್ತಡ ನಿರ್ವಹಣೆ ಅಂದರೆ ನೀವು ಎಮೋಷ್ನಲ್ ಇಂಟೆಲಿಜೆಂಟ್ ಅಂದರೆ ನೀವು ಯಾವ ರೀತಿ ಒತ್ತಡವನ್ನು, ಯಾವ ರೀತಿ ಪ್ರೆಷರನ್ನು ಹ್ಯಾಂಡಲ್ ಮಾಡ್ತೀರಿ. ಭಾವನಾತ್ಮಕ ಬುದ್ಧಿ ಮತ್ತು ಇಂಟೆಲಿಜೆಂಟ್ ಅನ್ನೋದು ಈ ಚಾಪ್ಟರ್ನಲ್ಲಿದೆ. ಎಲ್ಲನೂ ಚಾಪ್ಟರ್ ಮೇಲೆ ಪ್ರತಿಯೊಂದನ್ನು ಕೂಡ MCQs ರೂಪದಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು. ಸತ್ಯಸಂಧತೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆ, ನೀವು ಯಾವ ರೀತಿ ಇಂಟೆಲಿಜೆನ್ಸ್ ಇರ್ತದೆ, ಯಾವ ರೀತಿ ಕರಪ್ಷನ್, ಅದರಲ್ಲಿ ನೀವು ಯಾವ ರೀತಿ ಸ್ಟಡಿ ಮಾಡಬೇಕು ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿರೋದು. ನೆಕ್ಸ್ಟ್ ಭಾರತದ ಸಂವಿಧಾನ ಮತ್ತು ನೈತಿಕ ಮೌಲ್ಯಗಳು, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಇಷ್ಟು ಇಂಪಾರ್ಟೆಂಟು. ಕೆಳಗಡೆ ಇನ್ನೊಂದೇನಪ್ಪ ಅಂದರೆ ಕರ್ನಾಟಕದ ದಾರ್ಶನಿಕ ಮತ್ತು ಮಹಾಪೌರ ನೈತಿಕ ಚಿಂತಕರು, ಇಂಪಾರ್ಟೆಂಟು. ಪೊಲೀಸ್ ಇಲಾಖೆಯಲ್ಲಿ ನೈತಿಕತೆ, ಇಷ್ಟು ಮೊದಲನೇ ಚಾಪ್ಟರು. ಈ ರೀತಿ ಈ ಚಾಪ್ಟರ್ ಇರ್ತದೆ. ಮೊದಲನೇ ಕ್ವಶನ್ಸನ್ನು ಓದ್ತೀನಿ ನೋಡಿ. ಇವಾಗ ಸ್ಟಾರ್ಟ್ ಆಯಿತು. MCQs ರೂಪದಲ್ಲಿ KS 2020ರಲ್ಲಿ ಕೇಳಿದಂಥ ಕ್ವಶನ್ಸು. ಇಂಥ ಕ್ವಶನ್ ಈಸಿ ಕ್ವಶನನ್ನು PC ಎಕ್ಸಾಮ್ಗೆ ಡೈರೆಕ್ಟಾಗಿ ಕ್ವಶನ್ಸನ್ನು ಕೇಳ್ತಾರೆ. ಈ PDF ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ಗೆ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲೊಂದು ಮೆಸೇಜ್ ಮಾಡಿ ನಿಮಗೆ ಈ ನೋಟ್ಸ್ ಕಳಿಸಿ ಕೊಡುತ್ತೇನೆ. ನೀವು ರಾತ್ರಿ ಗಸ್ತಿನಲ್ಲಿದ್ದಾಗ ನೈಟ್ ಪೆಟ್ರೋಲಿಂಗ್, ಶ್ರೀಮಂತ ವ್ಯಕ್ತಿಯೊಬ್ಬನ ಕಾರು ಬಡ ರೈತ ಬೀದಿಯ ವ್ಯಾಪಾರಿ ಅಂಗಡಿಗೆ ಡಿಕ್ಕಿ ಹೊಡೆದು ಹಾನಿ ಮಾಡುವುದನ್ನು ನೀವು ನೋಡುತ್ತೀರಿ. ಆ ಶ್ರೀಮಂತ ವ್ಯಕ್ತಿ ನಿಮಗೆ ಹಣದ ಆಮಿಷ ಒಡ್ಡಿದರೆ ನೀವು ಏನು ಮಾಡುತ್ತೀರಿ ಅಂತ ಈ ರೀತಿ ಕ್ವಶನ್ಸ್ ಕೇಳ್ತಾವ್ರೆ. ನೀವು ಅದರಲ್ಲಿ ಏನು ಮಾಡುತ್ತೀರಿ ಅಂತ ಅದನ್ನು ನಿಮ್ಮದು ಸ್ವಲ್ಪ ಹೇಳಬೇಕು. ಆನ್ಸರನ್ನು ಓದ್ಕೊಳ್ಳಿ. ಆನ್ಸರು: ಹಣವನ್ನು ನಿರಾಕರಿಸಿ ಕಾನೂನು ಕ್ರಮ, ಅಪರಾಧ ವಿರುದ್ಧ ದೂರು FIR ದಾಖಲಿಸಿ ಕ್ರಮ ಕೈಗೊಳ್ಳುತ್ತೀರಿ. ಈ ರೀತಿ ಕ್ವಶನ್ಸನ್ನು ಕೇಳ್ತಾವ್ರೆ. ಕ್ವಶನ್ಸು ತುಂಬಾ ಈಸಿ ಇರುತ್ತದೆ. KS 2020ರಲ್ಲಿ ಕೇಳಿದಂಥ ಕ್ವಶನ್ನು, ಅದರದ್ದು ಕೂಡ ವಿವರಣೆ ಕೂಡ ಹಾಕಿರುತ್ತೇನೆ. ಇಷ್ಟು ಇಂಪಾರ್ಟೆಂಟ್. ಎರಡನೇ ಕ್ವಶನ್ನು, ಪೊಲೀಸ್ ಇಲಾಖೆಯಲ್ಲಿ ಕಸ್ಟೋಡಿಯನ್ ಕಮ್ಯುನಿಟಿ ಪೊಲೀಸಿಂಗ್ ಅಥವಾ ಜನಸ್ನೇಹಿ ಪೊಲೀಸಿಂಗ್ ವ್ಯವಸ್ಥೆಯ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ, ಇದರ ಉದ್ದೇಶ ಏನು? ಆನ್ಸರ್ B, ಪೊಲೀಸರು ಮತ್ತು ಸಾರ್ವಜನಿಕರ ನಡುವೆ ನಂಬಿಕೆ ಹಾಗೂ ಸಹಕಾರ. 2019 FD ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್ಸು, ಅದರ ಸ್ವಲ್ಪ ವಿವರಣೆ ಇದೆ. ಮೂರನೇ ಕ್ವಶನ್, ಪೊಲೀಸ್ ಠಾಣೆಗೆ ಅತ್ಯಂತ ಬಡ ಮತ್ತು ಅನಕ್ಷರಸ್ಥ ವ್ಯಕ್ತಿಯೊಬ್ಬನು ದೂರು ನೀಡಲು ಬಂದಾಗ ಒಬ್ಬ ಕಾನ್ಸ್ಟೇಬಲ್ ಆಗಿ ನಿಮ್ಮ ಮೊದಲ ಕರ್ತವ್ಯವೇನು? ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ತುಂಬಾ ಈಸಿ ಇರುತ್ತೆ. KS 2020ರಲ್ಲಿ ಕೇಳಿದಂಥ ಕ್ವಶನ್, ಅವರ ದೂರನ್ನು ತಾಳ್ಮೆಯಿಂದ ಆಲಿಸಿ ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ದೂರು ಬರೆಯಲು ಸಹಾಯ ಮಾಡುವುದು. ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ನಾಲ್ಕನೇ ಕ್ವಶನ್ಸನ್ನು ನೋಡಿ. ಗಲಾಟೆಯೊಂದನ್ನು ನಿಯಂತ್ರಿಸುವ ಸಂದರ್ಭದಲ್ಲಿ ಸಾರ್ವಜನಿಕರು ನಿಮ್ಮನ್ನು ಕೆಣಕಲು ಅಥವಾ ಪ್ರಚೋದಿಸಲು ಪ್ರಯತ್ನಿಸಿದಾಗ ನೀವು ಹೇಗೆ ವರ್ತಿಸುತ್ತೀರಿ ಅಂತ ಕ್ವಶನ್ಸ್ ಕೇಳಿದರೆ, 2017ರಲ್ಲಿ KS
ನಿಮ್ಮ ಭಾವನೆಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಎಮೋಷನಲ್ ಇಂಟೆಲಿಜೆನ್ಸ್ ಮೇಲೆ ಕೇಳಿದಂಥ ಕ್ವಶನ್ಸು ಶಾಂತವಾಗಿ ಕಾನೂನುಬದ್ಧ ಕ್ರಮ ಕೈಗೊಳ್ಳಬೇಕು. ಈ ರೀತಿ ಕ್ವಶನ್ಸು. 5ನೇ ಕ್ವಶನು, ನಿಮ್ಮ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಭಾವಿ ರಾಜಕಾರಣಿಯೊಬ್ಬರ ಸಂಬಂಧಿಸಿ ಕಾನೂನು ಉಲ್ಲಂಘನೆ ಮಾಡಿ ಸಿಕ್ಕಿಬಿದ್ದಾಗ ನೀವು ಏನು ಮಾಡಬೇಕು? ಈ ರೀತಿ ಕ್ವಶನ್ಸ್. ಆನ್ಸರ್ ಬಿ, ಸಾಮಾನ್ಯ ನಾಗರಿಕರಂತೆ ಅವರ ಮೇಲೂ ನಿಷ್ಪಕ್ಷಪಾತವಾಗಿ ಕಾನೂನು ಕ್ರಮ ಜರುಗಿಸಬೇಕು. ಇಂಪಾರ್ಟೆಂಟು. KS 2020ರಲ್ಲಿ ಕೇಳಿದಂಥ ಕ್ವಶನ್ಸು. 6ನೇ ಕ್ವಶನ್ನು, ಒಬ್ಬ ಮಹಿಳಾ ದೂರುದಾರೆ ರಾತ್ರಿ ಸಮಯದಲ್ಲಿ ದೂರು ನೀಡಲು ಪೊಲೀಸ್ ಠಾಣೆಗೆ ಬಂದಾಗ ಅವರ ರಕ್ಷಣೆ ಮತ್ತು ನೈತಿಕತೆ ದೃಷ್ಟಿಯಿಂದ ಕೈಗೊಳ್ಳಬೇಕಾದ ಕ್ರಮ ಏನು? KS 2015ರಲ್ಲಿ ಆನ್ಸರ್ ಬಿ, ಠಾಣೆಯಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿ ಇರುವಿಕೆಯನ್ನು ಖಚಿತಪಡಿಸಿಕೊಂಡು ಗೌರವದಿಂದ ದೂರನ್ನು ಸ್ವೀಕರಿಸುವುದು. ಇಷ್ಟು ಇಂಪಾರ್ಟೆಂಟು. 6ನೇ ಕ್ವಶನ್ಸು. ನೆಕ್ಸ್ಟ್ 7ನೇ ಕ್ವಶನ್, ನಿಮ್ಮ ಮೇಲಾಧಿಕಾರಿಯೊಬ್ಬರು ತನಿಖೆ ಸಂದರ್ಭದಲ್ಲಿ ಅಮಾಯಕ ವ್ಯಕ್ತಿಯೊಬ್ಬನನ್ನು ಸುಳ್ಳು ಕೇಸ್ನಲ್ಲಿ ಸಿಲುಕಿಸಲು ನಿಮಗೆ ಮೌಖಿಕ ಆದೇಶ ನೀಡಿದರೆ ನೀವು ಏನು ಮಾಡುತ್ತೀರಿ? ಈ ರೀತಿ ಕ್ವಶನ್ಸನ್ನು ಕೇಳ್ತವ್ರೆ. ಅದಕ್ಕೋಸ್ಕರ ಆನ್ಸರ್ ಬಿ, FDAHK 2017 ಕಾನೂನು ಬಾಹಿರ ಆದೇಶವನ್ನು ವಿನಯಪೂರ್ವಕವಾಗಿ ನಿರಾಕರಿಸಿ ಲಿಖಿತ ಆದೇಶವನ್ನು ಕೈ ಕೇಳುತ್ತೀರಿ ಮತ್ತು ಸತ್ಯದ ಪರವಾಗಿ ನಿಲ್ಲುತ್ತೀರಿ. ಈ ರೀತಿ ಕ್ವಶನ್ಸ್. ಆನ್ಸರ್ ಬಿ. ಅದೇ 8ನೇ ಕ್ವಶನ್ಸು ಮತ್ತು 9ನೇ ಕ್ವಶನ್ಸು, 10ನೇ ಕ್ವಶನ್ಸು. ಇಷ್ಟು 10 ಕ್ವಶನ್ಸು ಕಂಪ್ಲೀಟ್ ಆಯಿತು 1ನೇ ಚಾಪ್ಟ್ರಲ್ಲಿ. 2ನೇ ಚಾಪ್ಟರ್ ಮೇಲೂ ಕೂಡ 10 ಕ್ವಶನ್ಸು. 1 ಸೆಕೆಂಡ್. 2ನೇ ಚಾಪ್ಟರ್ ಮೇಲೂ ಕೂಡ ಇದು 2ನೇ ಚಾಪ್ಟರ್ ಮಾನವ ಮತ್ತು ಅದೇನು ಮೆಸೇಜ್ ಬರ್ತಾ ಇದ್ದಾವೆ. 1 ಸೆಕೆಂಡ್. ಮಾನವ ಹಕ್ಕುಗಳು